ಮೋಸ್ಟ್ ಹೈಬ್ರಿಡ್ ಸ್ಮಾರ್ಟ್ ಫೋನ್ CMF Phone 1 ಈ ಒಂದು ಮೊಬೈಲ್ ಲಾಂಚ್ ಆಗಿರುವಂತದ್ದು. ಈ ಒಂದು ಮೊಬೈಲ್ ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಈ ಒಂದು ಮೊಬೈಲ್ ಅಲ್ಲಿ ಕ್ಯಾಮ್ರಾ ಎಲ್ಲಾನು ಕೂಡ ಓಕೆ ಅನ್ಸುತ್ತೆ. ಆದ್ರೆ ಈ ಒಂದು ಮೊಬೈಲ್ ನ ಪರ್ಫಾರ್ಮೆನ್ಸ್ ಫಿಂಗರ್ ಕ್ರಾಸ್ಟ್ 7300 ಇದ್ರೂ ಕೂಡ ಯಾಕೆ ಫಿಂಗರ್ ಕ್ರಾಸ್ಟ್ ಅಂತ ನೀವೇನೋ ಕೇಳಿದ್ರೆ ಈ ಒಂದು ವಿಡಿಯೋ ಎಂಡ್ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಒಂದು ಮೊಬೈಲ್ ನ ಪರ್ಫಾರ್ಮೆನ್ಸ್ ನಂಗೆ ಅಷ್ಟೊಂದು ಹಿಡಿಸ್ತಿಲ್ಲ ಅಂತ ಅಂದ್ಬಿಟ್ಟು. ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸರಿ, ಅನ್ಬಾಕ್ಸ್ ಮಾಡೋಣ ಬನ್ನಿ. ಮೊದಲನೇದಾಗಿ ಈ ಒಂದು ಬಾಕ್ಸ್ ನಿಮಗೆ ಔಟ್ಸೈಡ್ ಈ ರೀತಿ ಕಾಣಿಸ್ತಿರುವಂತದ್ದು. ನೀವು ಇದನ್ನು ಡೈರೆಕ್ಟ್ ಆಗಿ ಅನ್ಬಾಕ್ಸ್ ಮಾಡಿದ್ರೆ ನಿಮಗೆ ಈ ಒಂದು ಬಾಕ್ಸ್ ನಲ್ಲಿ ಮೊಬೈಲ್ ಸಿಗ್ತಿರುವಂತದ್ದು, ಅದಾನಂತರ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಇರುವಂತದ್ದು, ಅದಾನಂತರ ಸಿಮ್ ಕಾರ್ಡ್ ಟೂಲ್ ಇರುವಂತದ್ದು. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಚಾರ್ಜರ್ ಅಡಾಪ್ಟರ್ ಸಿಗಲ್ಲ, ಅದೊಂದು ನಿಮ್ಮಲ್ಲಿ ನೆನಪಲ್ಲಿ ಇರಲಿ. ಚಾರ್ಜರ್ ಅಡಾಪ್ಟರ್ ಸಿಗುತ್ತೆ ಅನ್ನೋರು ಬಹಳ ಜನ ಇರ್ತೀರಾ, ಬಟ್ 33 ವ್ಯಾಟ್ ಚಾರ್ಜರ್ ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಅದಾನಂತರ ಈ ಒಂದು ಮೊಬೈಲ್ ಡಿಸೈನ್ ನಾವೇನಾದ್ರು ಓದ್ವಿ ಅಂದ್ರೆ ಈ ಒಂದು ಮೊಬೈಲ್ ತುಂಬಾನೇ ಯುನೀಕ್ ಡಿಸೈನ್ ಇರುವಂತದ್ದು. ಹೊಸದಾಗಿ ಕೊಟ್ಟಿರುವಂತದ್ದು ಈ ಒಂದು ಸಲ ಈ ಒಂದು CMF ಕಂಪ್ನಿಯವರು, CMF ಬೈ ನಥಿಂಗ್ ಅಂತ ಹೇಳ್ಬೋದು ನಾವು. ಬಟ್ ನಥಿಂಗ್ ಕಂಪ್ನಿಯವರಿಂದ ಈ ಒಂದು ಡಿಸೈನ್ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು ಮೊಬೈಲ್ ನಲ್ಲಿ ನಥಿಂಗ್ ನೋಡ್ತಾರ ಯಾವುದೇ ರೀತಿ ಒಂದು ಗ್ಲಿಮ್ ಪ್ಲೇಟ್ ಸಿಗ್ತಿಲ್ಲ, ಅದೊಂದು ನಿಮ್ಮ ನೆನಪಲ್ಲಿ ಇರಲಿ. ಮತ್ತೆ ಈ ಒಂದು ಮೊಬೈಲ್ ನ ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಕ್ರೂಗಳು ಸಿಗ್ತಿರುವಂತದ್ದು, ಅದಾನಂತರ ಬ್ಯಾಕ್ ಬಂದ್ಬಿಟ್ಟು ಫುಲ್ ಪ್ಲಾಸ್ಟಿಕ್ ಆಗಿರುವಂತದ್ದು, ವಾಲ್ಯೂಮ್ ಬಟನ್, ಪವರ್ ಬಟನ್, ಇನ್ನಕ್ಕೆ ನೀವೇನಾದ್ರು ಕೆಳಗಡೆ ಬಂದ್ರೆ ಟೈಪ್ ಸಿ ಪೋರ್ಟ್, ಸಿಮ್ ಕಾರ್ಡ್ ಟ್ರೈ, ಸ್ಪೀಕರ್ ಗ್ರಿಲ್, ಮೈಕ್, ಇದಾನಂತರ ಮೇಲೆ ಏನಾದ್ರು ಹೋದ್ರೆ ಮೈಕ್ ಇರುವಂತದ್ದು. ಆಬ್ಸಲ್ಯೂಟ್ಲಿ ಇದರಲ್ಲಿ ಸ್ಕ್ರೂ ಯಾಕೆ ಕಟ್ಟಾರೆ ಅಂತ ಹೇಳ್ಬೇಕು ಅಂದ್ರೆ ಈ ಒಂದು ಮೊಬೈಲ್ ಸ್ಕ್ರೂ ನೀವೇನಾದ್ರು ಚೇಂಜಸ್ ಮಾಡಿದ್ರಿ ಅಂದ್ರೆ ನೀವು ಆ ಒಂದು ಸ್ಕ್ರೂಗಳನ್ನ ನೀವೇನಾದ್ರು ಅನ್ಸ್ಕ್ರೂ ಮಾಡಿದ್ರಿ ಅಂದ್ರೆ ನಿಮ್ಮಲ್ಲಿ ಎಷ್ಟೋ ಜನ ಈ ಒಂದು ಬ್ಯಾಕ್ ನ ಪ್ಯಾನೆಲ್ ಏನಿದೆ ಅದನ್ನ ನೀವು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಅದರ ಒಂದು ಕಲರ್ ನ ತಕ್ಕನಾಗಿ ನೀವೇನಾದ್ರು ಹಾಕಬೇಕು ಒಂದು ಪ್ಯಾನೆಲ್ ನ ಅಂತ ಅನ್ಕೊಂಡಿರ್ತೀರಾ. ಅದಕ್ಕೆ ಇದು ತುಂಬಾನೇ ಸಹಾಯ ಆಗುವಂತದ್ದು. ನೀವೇನಾದ್ರು ಅದನ್ನ ಸ್ಕ್ರೂ ಬಂದ್ಬಿಟ್ಟು ಅನ್ಸ್ಕ್ರೂ ಮಾಡಿದ್ರಿ ಅಂದ್ರೆ ನಿಮ್ಮ ಬ್ಯಾಕ್ ನಲ್ಲಿ ಬಂದ್ಬಿಟ್ಟು ಒಂದು ಪ್ಯಾನೆಲ್ ಗಳನ್ನ ನೀವು ಚೇಂಜ್ ಮಾಡ್ಕೊಂತ ಹೋಗ್ಬೋದು. ಕೆಲವೊಂದು ಪ್ಯಾನೆಲ್ ಗಳನ್ನ ಇವರೇ ಬಂದ್ಬಿಟ್ಟು ಲಾಂಚ್ ಮಾಡಿರುವಂತದ್ದು ಈ ಒಂದು CMF ಕಂಪ್ನಿಯವರು. ನೀವು ಅದನ್ನ ಬಂದ್ಬಿಟ್ಟು ನೀವು ಆರಾಮಾಗಿ ಅದನ್ನ ಪರ್ಚೇಸ್ ಮಾಡ್ಬಿಟ್ಟು ಮತ್ತದನ್ನ ಪರ್ಚೇಸ್ ಮಾಡಕ್ಕೆ ಸಪರೇಟ್ ಅಮೌಂಟ್ ಅನ್ಸುತ್ತೆ. ಫಸ್ಟ್ ಏನಾದ್ರು ನೀವೇನಾದ್ರು ಪರ್ಚೇಸ್ ಮಾಡಿದ್ರಿ ಅಂದ್ರೆ ಮೋಸ್ಟ್ಲಿ ಯಾರ ಜೊತೆ ನಿಮ್ಗೆ ಒಂದು ಬಾಕ್ಸ್ ಸಮೇತ ಕೊಡ್ತಾರೆ. ಬಟ್ ನೀವೇನಾದ್ರು ಫಸ್ಟ್ ಇಯರ್ ನೀವೇನಾದ್ರು ಆರ್ಡರ್ ಮಾಡಿಲ್ಲ ಅಂದ್ರೆ ನಿಮ್ಗೂ ಸಪ್ರೇಟ್ ಆಗಿ ನೀವೇನಾದ್ರು ಪರ್ಚೇಸ್ ಮಾಡ್ಬೋದು ಅಂತ ಅನ್ಸುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಸಪ್ರೇಟ್ ಆಗಿ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಈ ಒಂದು ಬಾಕ್ಸ್ ಕೊಡೋದು ನಂಗೆ ಅನ್ಸುತ್ತಂಗೆ ಡೌಟು. ಅದಾನಂತರ ತುಂಬಾನೇ ಒಳ್ಳೆ ಡಿಸೈನ್ ಇದೆ ಅಂತಾನೆ ಹೇಳ್ಬೋದು. ನೀವು ಬ್ಯಾಕ್ ಪ್ಯಾನಲ್ಗಳನ್ನ ತುಂಬಾನೇ ಆರಾಮಾಗಿ ನೀವು ಒಳ್ಳೊಳ್ಳೆ ಒಂದು ಪ್ಯಾನಲ್ಗಳನ್ನ ನೀವು ಆರಾಮಾಗಿ ಪರ್ಚೇಸ್ ಹಾಕಬಹುದು ಅನ್ಸುತ್ತೆ. ಈ ಒಂದು ಬ್ಯಾಕ್ ನ ಒಂದು ಡಿಸೈನ್ ಅಲ್ಲಿ ನನಗೆ ಅನ್ಸ್ತಾಗೆ ಇದರ ಒಂದು ಡಿಸೈನ್ ನಾನು 10 ಔಟ್ ಆಫ್ 10 ಅಂತ ಕೊಡ್ತೀನಿ. ಯಾಕಂದ್ರೆ ಅಷ್ಟು ಚೆನ್ನಾಗಿರುವಂತದ್ದು ಈ ಒಂದು ಡಿಸೈನ್. ಬ್ಯಾಕ್ ಅಲ್ಲಿ ಗ್ಲಿಮ್ ಪ್ಲೇಟ್ ಸಿಕ್ತಿಲ್ಲ, ಅದೊಂದು ನನಗೊಂದು ಬೇಜಾರಾಯ್ತು ಅಂತ ಅಂದ್ರೂ ಕೂಡ ಈ ಒಂದು ಪ್ಯಾನಲ್ ಚೇಂಜ್ ಮಾಡೋದು ಚೆನ್ನಾಗಿದೆ ಅಂತ ಹೇಳ್ಬೋದು. ಸರಿ, ಈ ಒಂದು ಮೊಬೈಲ್ ಡಿಸ್ಪ್ಲೇ ನಾವು ನೋಡೋಣ. ಈ ಒಂದು ಮೊಬೈಲ್ ನಿಮಗೆ 6.67 ಇಂಚಿನ ಒಂದು ಫುಲ್ HD ಪ್ಲಸ್ 120 Hz ರಿಫ್ರೆಶ್ ರೇಟ್ ಹೊಂದಿರುವಂತಹ ಸೂಪರ್ AMOLED ಡಿಸ್ಪ್ಲೇ ಇರುವಂತದ್ದು, 2000 ನೈಟ್ ಪೀಕ್ ಬ್ರೈಟ್ನೆಸ್ ಇರುವಂತದ್ದು. ಆಬ್ವಿಯಸ್ಲಿ ಇದರ ಒಂದು ಡಿಸ್ಪ್ಲೇ ಕೂಡ ತುಂಬಾನೇ ಚೆನ್ನಾಗಿರುವಂತದ್ದು, ಅಕ್ಯುರೇಸಿ ಕೂಡ ತುಂಬಾನೇ ಚೆನ್ನಾಗಿರುವಂತದ್ದು. ಈ ಒಂದು ಡಿಸ್ಪ್ಲೇ ನಲ್ಲಿ ತುಂಬಾನೇ ಒಂದು ಒಳ್ಳೊಳ್ಳೆ ಅಕ್ಯುರೇಸಿ ಕೂಡ ಈ ಒಂದು ಮೊಬೈಲ್ ನಲ್ಲಿ ಕೊಡ್ತಾ ಇರುವಂತದ್ದು. ಇದರ ಒಂದು ಕಲರ್ ಗ್ರೇಡಿಂಗ್ಸ್ ತುಂಬಾನೇ ಚೆನ್ನಾಗಿರುವಂತದ್ದು. ಒಂದು ಒಳ್ಳೆ ಕಲರ್ಸ್ ನ ಈ ಒಂದು ಡಿಸ್ಪ್ಲೇ ನಾವು ನೋಡಕ್ಕೆ ಸಿಗುತ್ತೆ. ಅಷ್ಟು ಚೆನ್ನಾಗಿ ಇದರ ಒಂದು ಡಿಸ್ಪ್ಲೇ ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಅಂದ್ರೆ ಒಂದು ಒಳ್ಳೆ ಡಿಸ್ಪ್ಲೇ ಕೊಟ್ಟಿರೋ ಅಂತ ಹೇಳ್ಬೋದು. ಸರಿ, ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ಈ ಒಂದು ಮೊಬೈಲ್ ನಿಮಗೆ ಲೇಟೆಸ್ಟ್ MediaTek Dimensity 7300 ಇರುವಂತದ್ದು. ಇದರ ಒಂದು ಬ್ರೌಸರ್ ನನಗೆ ಅನ್ಸ್ತಂಗೆ ನಥಿಂಗ್ ಫೋನ್ 2 ಗಿಂತ ಚೆನ್ನಾಗಿದೆಯಾ ಅಂತ ಅನ್ಸುತ್ತೆ. ಯಾಕಂದ್ರೆ ನಥಿಂಗ್ ಫೋನ್ ನಲ್ಲಿ 7200 ಇತ್ತು, ಇದರಲ್ಲಿ 7300 ಇದೆ. ಹಾಗಾದ್ರೆ ಇದಕ್ಕಿಂತ ಒಂದು ಕೈ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಫಿಂಗರ್ ಕ್ರಾಸ್ಟ್. ಯಾಕಂದ್ರೆ ಅಷ್ಟು ಚೆನ್ನಾಗಿಲ್ಲ ಈ ಒಂದು ಬ್ರೌಸರ್. ಅಂದ್ರೆ ಪೂರ್ತಿ ಚೆನ್ನಾಗಿಲ್ಲ ಅಂತ ನನಗೆ ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ಒಂದು ರೇಂಜ್ ಅಲ್ಲಿ ಇದೆ, ಅದಕ್ಕಿಂತ ಒಂದು ಅಂತದ್ದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಇದರ ಒಂದು ಅಂತದ್ದು ಹತ್ತಿರ ನಿಮಗೆ 6,50,000 ಹತ್ತಿರ ಸಿಗುವಂತದ್ದು. ಅಂದ್ರೆ ನಥಿಂಗ್ ಫೋನ್ 2A ಗಿಂತ ಒಂದು ಸ್ವಲ್ಪ ಕಡಿಮೆ ಇರುವಂತದ್ದು ಇದರ ಒಂದು ಬ್ರೌಸರ್. ಪರವಾಗಿಲ್ಲ ಅನ್ಸುತ್ತೆ. ನಾನು ಅಂತ ಏನು ಚೆನ್ನಾಗಿದೆ ಸೂಪರ್ ಅಂತ ಹೇಳಕ್ ಇಷ್ಟಪಡಲ್ಲ. ಅದಾದ ನಂತರ ಈ ಒಂದು ಮೊಬೈಲ್ ನಿಮಗೆ LPDDR4X UFS 2.2 ಈ ಒಂದು ರ್ಯಾಮ್ ಮತ್ತೆ ಸ್ಟೋರೇಜ್ ಟೈಪ್ ಸಿಗುವಂತದ್ದು. ಆಬ್ವಿಯಸ್ಲಿ ಈ ಒಂದು ಪ್ರೈಸಿಗೆ ಈ ಒಂದು ರ್ಯಾಮ್ ಮತ್ತೆ ಸ್ಟೋರೇಜ್ ಟೈಪ್ ಪರವಾಗಿಲ್ಲ ಅನ್ಸುತ್ತೆ. ಬಟ್ ನಾನಿಲ್ಲಿ ಈ ಒಂದು ಬ್ರೌಸರ್ ನಲ್ಲಿ ಫಿಂಗರ್ ಕ್ರಾಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದೆ ಅಪ್ಡೇಟ್ ನಲ್ಲಿ ಇನ್ನು ಪವರ್ಫುಲ್ ಅಂತ ಹೇಳಕ್ಕಲ್ಲ, ಅಷ್ಟೇನು ನನಗೆ ಇಷ್ಟ ಆಗಿಲ್ಲ. ಬಟ್ ತುಂಬಾನೇ ಐಪ್ ಇತ್ತು ನನ್ನ ಪ್ರಕಾರ ಈ ಒಂದು ಮೊಬೈಲಿಗೆ. ಬಟ್ ಒಳ್ಳೆ ಒಂದು ಬ್ರೌಸರ್ ಕೊಡ್ಬೋದಿತ್ತು ಅನ್ಸುತ್ತೆ. ಬಟ್ ಯಾಕೆ ಕೊಟ್ಟಿಲ್ಲ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಕೊಡಬೇಕಿತ್ತು ನನ್ನ ಪ್ರಕಾರ. ಸರಿ, ಕನೆಕ್ಟಿವಿಟಿ ಬಗ್ಗೆ ಮಾತಾಡೋಣ. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ 9 5G ಬ್ಯಾಂಡ್ಸ್ ಬಂದ್ಬಿಟ್ಟು ಸಪೋರ್ಟ್ ಆಗುವಂಥದ್ದು. ಅದಾದ ನಂತರ Wi-Fi 6 ಇರುವಂಥದ್ದು, Bluetooth 5.3 ಇರುವಂಥದ್ದು. ನಮಗೆ ಇಲ್ಲಿ NFC ಸಿಗ್ತಿಲ್ಲ, ಇದು ಕೂಡ ನನಗೆ ಫಿಂಗರ್ ಕ್ರಾಸ್ಟ್. ನನಗೆ ಇಲ್ಲಿ NFC ಆಕ್ಚುಲಿ ಬೇಕಿತ್ತು. ನಥಿಂಗ್ ಫೋನ್ 2A ಈ ಒಂದು ಐಕು ಜೀನಲ್ಲಿ ಕೂಡ ನಮಗೆ ಈ ಒಂದು NFC ಕೂಡ ಸಪೋರ್ಟ್ ಆಗ್ತಿತ್ತು. ಬಟ್ ಈ ಒಂದು ಮೊಬೈಲ್ ಅಲ್ಲಿ ಯಾಕೆ NFC ಸಪೋರ್ಟ್ ಆಗ್ತಿಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಈಗ ಆಲ್ರೆಡಿ ಕಡಿಮೆ ಪ್ರೈಸ್ ನ ಒಂದು ಮೊಬೈಲ್ಗಳಲ್ಲೆಲ್ಲ NFC ಕೂಡ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ನನಗೆ ಇಲ್ಲಿ NFC ಬೇಕಿತ್ತು ಅನ್ಸುತ್ತೆ. ಬಟ್ ನನ್ನ ಪ್ರಕಾರ ಯಾಕಿದೆ NFC ನ ಕೊಟ್ಟಿಲ್ಲ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದಾದ ನಂತರ ಈ ಒಂದು ಮೊಬೈಲ್ ನ ಬ್ಯಾಟ್ರಿಗೆ ಹೋಗೋಣ. ಈ ಒಂದು ಮೊಬೈಲ್ ನ ಬ್ಯಾಟ್ರಿ ನಮಗೆ 5000 mAh ಬ್ಯಾಟ್ರಿ ಸಿಗ್ತಿರೋದು. ಅದಾದ ನಂತರ ಲಿಟರಲಿ 33 ವ್ಯಾಟ್ ಚಾರ್ಜರ್ ಅಡಾಪ್ಟರ್ ಸಿಗ್ತಿಲ್ಲ, ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. Realme Narzo 17 ಅಲ್ಲಿ ನಮಗಿಲ್ಲಿ 65 ವ್ಯಾಟ್ ಚಾರ್ಜರ್ ಕೊಟ್ಟಿದ್ರು. ಬಟ್ ಈ ಒಂದು CMF Phone 1 ಅಲ್ಲಿ ನಮಗೆ 33 ವ್ಯಾಟ್ ಚಾರ್ಜರ್ ಕೊಟ್ಟಿರೋದು. ಇದನ್ನು ಕೂಡ ನಂಗೆ ಯಾಕೆ ಅಷ್ಟೊಂದು
ಕಡಿಮೆ ಅನಿಸ್ತು, ಬಟ್ ಪರವಾಗಿಲ್ಲ, ನಾಟ್ ಬ್ಯಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವಲ್ಪ ರೇಂಜಿಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮೊಬೈಲ್ನ ಬ್ಯಾಟ್ರಿ 8/10 ಅಂತ ಕೊಡ್ತೀನಿ. ಸರಿ, ಈ ಒಂದು ಮೊಬೈಲ್ ನಿಮಗೆ ನಥಿಂಗ್ OS ಸಿಗ್ತಿರುವಂಥದ್ದು, ಅದಾದ ನಂತರ Android 14 ಔಟ್ ಆಫ್ ದ ಬಾಕ್ಸ್ ಸಿಗ್ತಿರುವಂಥದ್ದು, 2 years ಸಾಫ್ಟ್ವೇರ್ ಅಪ್ಡೇಟ್ಸ್, 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಎಲ್ಲ ಸಿಗ್ತಿರುವಂಥದ್ದು. ಆಬ್ವಿಯಸ್ಲಿ ನನಗೆ ಈ ಒಂದು ಮೊಬೈಲ್ ತುಂಬಾ ಇಷ್ಟ ಆಗಿದ್ದು ಈ ಒಂದು ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್. ತುಂಬಾನೇ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ನ ಈ ಒಂದು ಸಾಫ್ಟ್ವೇರ್ ನಲ್ಲಿ ಕೊಡ್ತಾ ಇರುವಂಥದ್ದು. ಈ ಒಂದು ನಥಿಂಗ್ OS ಏನಿದೆ ಇದು ತುಂಬಾನೇ ಒಳ್ಳೆ ಪ್ರೈಸ್ ನಲ್ಲಿ ಇರುವಂತ ಒಂದು ಸಾಫ್ಟ್ವೇರ್. ಬಟ್ ಈ ಒಂದು ಮೊಬೈಲ್ ಕೊಡ್ತಿರೋದು ನನಗೆ ತುಂಬಾನೇ ಇಷ್ಟ ಆಯ್ತು. ಇದರ ಒಂದು ಸಾಫ್ಟ್ವೇರ್ 10/10 ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿ ಈ ಒಂದು ಮೊಬೈಲ್ ನಲ್ಲಿ ನಮಗೆ ಸಾಫ್ಟ್ವೇರ್ ಕಂಡು ಬರುತ್ತೆ. ಸರಿ, ಈ ಒಂದು ಮೊಬೈಲ್ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಈ ಒಂದು ಮೊಬೈಲ್ ನಲ್ಲಿ ನಿಮಗೆ ಮೇನಲ್ಲಿ ಬಂದ್ಬಿಟ್ಟು 50 MP ಮೇನ್ ಕ್ಯಾಮ್ರಾ ಇರುವಂತದ್ದು, ಇನ್ನು ಫ್ರಂಟ್ ಬಂದ್ರೆ ಅಂದ್ರೆ 16 MP ಒಂದು ಫ್ರಂಟ್ ಕ್ಯಾಮ್ರಾ ಇರುವಂತದ್ದು. ಇದರಲ್ಲಿ 2 ಕ್ಯಾಮ್ರಾ ಇದ್ವಲ್ವಾ, ನಾನು ಯಾಕೆ ಒಂದು ಕ್ಯಾಮ್ರಾ ಹೇಳಿದೆ, ಯಾಕಂದ್ರೆ ಇದರಲ್ಲಿ ಇನ್ನೊಂದು ಕ್ಯಾಮ್ರಾ ಬಂದ್ಬಿಟ್ಟು 2 MP ಪೋರ್ಟ್ರೇಟ್ ಕ್ಯಾಮ್ರಾ ಇರುವಂತದ್ದು. ನನಗೆ ಅನಿಸ್ತಂಗೆ ಪೋರ್ಟ್ರೇಟ್ ಕ್ಯಾಮ್ರಾ ಯೂಸ್ಫುಲ್ ಇಲ್ಲ ಅಷ್ಟೊಂದು, ಯಾಕಂದ್ರೆ ಸುಮ್ಮನೆ ವೇಸ್ಟ್ ಅನ್ಸುತ್ತೆ 2 MP ಪೋರ್ಟ್ರೇಟ್ ಕ್ಯಾಮ್ರಾ. ಯಾಕಂದ್ರೆ ನಾವು ಈ ಒಂದು ಐಕ್ಯೂಸಿನ್ ಈ ಎಲ್ಲ ಮೊಬೈಲ್ಗಳಲ್ಲೂ ಕೂಡ ನಾವು ಡೆಪ್ತ್ ಕ್ಯಾಮ್ರಾ ಎಲ್ಲ ನೋಡ್ತಿದ್ವಿ, ಬಟ್ ಇದರಲ್ಲಿ ಪೋರ್ಟ್ರೇಟ್ ಕ್ಯಾಮ್ರಾ ಅಂತ ಏನು ವರ್ಕ್ ಮಾಡಿಲ್ಲ. ಒಳ್ಳೆ ಒಂದು ಅಲ್ಟ್ರಾ ವೈಡ್ ಆಂಗಲ್ ರೀತಿಯಲ್ಲಿ ಎಲ್ಲ ಫೋಟೋ ತೆಗೆಯುತ್ತೆ, ಬಟ್ ನಮಗೆ ಪೋರ್ಟ್ರೇಟ್ ಕ್ಯಾಮ್ರಾ ಸುಮ್ಮನೆ ವೇಸ್ಟ್ ಅನ್ಸುತ್ತೆ. ಅಂತ ಏನು ಒಳ್ಳೆ ಒಂದು ಅಕ್ಯುರಸಿನಲ್ಲಿ ಒಂದು ಒಳ್ಳೆ ಫೋಟೋ ತೆಗಿಲಿಲ್ಲ. ನನಗೆ ಅನಿಸ್ತಂಗೆ ಸುಮ್ಮನೆ ವೇಸ್ಟ್, ಸುಮ್ಮನೆ ಯಾಕೆ ಕೊಟ್ಟರು ನನಗೆ CMF ಕಂಪ್ನಿಯವರು ಅಂತ ಅನಿಸ್ತು ಅಷ್ಟೇ. ಈ ಒಂದು ಅದಕ್ಕೋಸ್ಕರ ಅದೊಂದು ಹೇಳಿಲ್ಲ ಅಷ್ಟೇ. 2 MP ಸುಮ್ಮನೆ ವೇಸ್ಟ್. ಇನ್ನು ಕೊನೆಯದಾಗಿ ಈ ಒಂದು ಪ್ರೈಸಿಗೆ ನೀವೇನಾದ್ರು ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ಬೋದ ಅಂತ ನೀವೇನಾದ್ರು ನನಗೆ ಕೇಳಿದ್ರೆ, ನನಗೆ ಅನಿಸ್ತಂಗೆ ಈ ಒಂದು ಮೊಬೈಲಲ್ಲಿ ಕ್ಯಾಮ್ರಾ 8/10 ಅಂಡ್ ಆಲ್ಸೋ NFC ಇಲ್ಲ, ಇದರಲ್ಲಿ ಸಾಫ್ಟ್ವೇರ್ ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ ನಂತರ ನನಗೆ ಇದರಲ್ಲಿ ಪರ್ಫಾರ್ಮೆನ್ಸ್ ಅಷ್ಟೇ ಅನ್ನಿಸ್ತು. ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕಲ್ಲ, ಇಲ್ಲ ತುಂಬಾ ಚೆನ್ನಾಗಿಲ್ಲ ಅಂತ ಹೇಳಕ್ಕಲ್ಲ, ಆ ರೀತಿ ಇರುವಂಥದ್ದು. ಸೊ ಈ 3 ಪ್ರಾಬ್ಲಮ್ನ ಈ ಒಂದು ಮೊಬೈಲ್ ನೋಡಿದೆ, ಅದಕ್ಕೋಸ್ಕರ ಅಷ್ಟೇ ನಾನು ಸ್ವಲ್ಪ ನೋಡಿ ಕೊನೆ ತನಕ ಅಂತ ಹೇಳಿದ್ದಷ್ಟೇ ಈ ಒಂದು ವಿಡಿಯೋದಲ್ಲಿ. ನನಗೆ ಅನಿಸ್ತಂಗೆ ಈ ಒಂದು ಪ್ರೈಸ್ಗೆ ಐಕ್ಯೂಸಿನ್ ಏನು ಒಳ್ಳೊಳ್ಳೆ ಮೊಬೈಲ್ಗಳು ಸಿಗ್ತವೆ. ಅಟ್ಲೀಸ್ಟ್ ಈಗ ನೆಕ್ಸ್ಟ್ 10th ಒಂದು ಮೊಬೈಲ್ ಲಾಂಚ್ ಆಗುತ್ತೆ, ಮೋಟೋರೋಲಾದವ್ರದ್ದು Moto G84 ಅಂತ ಅಂದ್ಬಿಟ್ಟು. ಅಲ್ಲಿವರೆಗೂ ನೀವು ವೇಟ್ ಮಾಡಲೇಬೇಕಾಗುತ್ತೆ, ಯಾಕಂದ್ರೆ ಇದೆರಡರದ್ದು ಕೂಡ ಕಂಪ್ಯಾರಿಸನ್ ಬರುತ್ತೆ. ಅದನ್ನ ನೋಡಿ ನೀವು ಪರ್ಚೇಸ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ಟೆಕ್ ಮಾರ್ಕೆಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋ.